ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು ವಾಟರ್ ಟ್ಯಾಂಕರ್ ಮಾಫಿಯಾ ವಿಚಾರವಾಗಿ. ಈ ವಿಚಾರ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ವಿ. ಆದರೆ ವಾಟರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಬಿಬಿಎಂಪಿ ಫೇಲ್ಯೂರ್ ಆಗಿದೆ. ಬಿಗ್ ಫೇಲ್ಯೂರ್ ಇದು. ಖಾಸಗಿ ನೀರಿನ ಟ್ಯಾಂಕರ್ಗೆ ಯಾವುದೇ ದರ ಫಿಕ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೂ ರೇಟನ್ನು ಫಿಕ್ಸ್ ಮಾಡ್ತಾರಂತೆ. ಆದರೆ ಈ ವಾಟರ್ ಮಾಫಿಯಾಗೆ ವಾಟರ್ ಟ್ಯಾಂಕರ್ಗೆ ಒಂದು ರೇಟ್ ಫಿಕ್ಸ್ ಮಾಡೋದಕ್ಕಾಗೋದಿಲ್ವಾ? ಫೇಲ್ಯೂರ್. ಜನ ಹೆಂಗಾದ್ರೂ ಮಾಡ್ಕೊಳ್ಳಿ, ಎಷ್ಟಾದ್ರೂ ಕಷ್ಟಪಡಲಿ, ನಮಗೇನು? ಏನಕ್ಕಿದೆ ಬಿಬಿಎಂಪಿ? ಯಾಕಿರಬೇಕು ಅಂತೇಳಿ ಪ್ರಶ್ನೆ ಈಗ ಜನಸಾಮಾನ್ಯರು ಕೇಳ್ತಿದ್ರು. ಕೇಳಿಸ್ಕೊಂಡ್ರಲ್ಲ, ಈಗ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ನೀರಿಲ್ಲದೆ ಪರದಾಡ್ತಿದ್ದಾರೆ. ಜನ ಕಟ್ತಾರೆ ಬಿಡ್ರಿ, ನಿಮ್ಗೆ ಯಾಕ್ರಿ ಟೆನ್ಷನ್ ಅನ್ನೋ ಮನೋಭಾವನ ಅಧಿಕಾರಿಗಳಿಗೆ. ಯಾಕೆ ಖಾಸಗಿ ಟ್ಯಾಂಕರ್ಸ್ಗೆ we have not decided to fix a rate for the khasgi tankers. We are taking the tankers and supplying. ನಾವು ಬರೀ ಟ್ಯಾಂಕರ್ ಬಾಡಿಗೆ ಹಣ ಮತ್ತು ಡ್ರೈವರ್ ಹಣ ಅವ್ರಿಗೆ ಕೊಡ್ತೀವಿ. ಪಿ ಒ ಎಲ್ ನಾವೇ ಹಾಕ್ತೀವಿ, ವಾಟರ್ ನಾವೇ ಹಾಕ್ತೀವಿ. ಫ್ರೀಯಾಗಿ ಪಾಕೆಟ್ಸ್ ಎಲ್ಲಿ ನಮಗೆ ಕೊರತೆ ಉಂಟಾಗಿದೆ ಅಂಥ ಜಾಗದಲ್ಲಿ ಫ್ರೀಯಾಗಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಖಾಸಗಿ ಟ್ಯಾಂಕರ್ಸ್ಗೆ we have not decided to fix a rate for the khasgi tankers. We are taking the tankers and supplying. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಸವಿತಾ, ಫೇಲ್ಯೂರ್, ಬಿಗ್ ಫೇಲ್ಯೂರ್ ಇದು. ಯಾಕೆ ಕಡಿವಾಣ ಯಾವುದಕ್ಕೂ ಹಾಕ್ತಾರಂತೆ. ಇದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕಿದ್ರೆ ಏನಾಗುತ್ತೆ ಸಮಸ್ಯೆ? ಜನಸಾಮಾನ್ಯರ ಪರವಾಗಿ ಇಲಾಖೆ ಕೆಲಸ ಮಾಡಬೇಕಲ್ವಾ? ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಬಿಬಿಎಂಪಿ ಕಮಿಷನರ್? ಅವಾಗ ಎಲ್ರು ಹೇಳ್ಕೊಂಡಿತ್ತು ಒಂದು ಪ್ರಾಬ್ಲಮ್ ಅಂದ್ರೆ ವಾಟರ್ ಮಾಫಿಯಾ ನಡೀತಾ ಇದೆ, ಟ್ಯಾಂಕರ್ ಮಾಫಿಯಾ ಮಾಡ್ತಾರೆ. ಮನ್ಸೋ ಇಚ್ಛೆ ಒಂದು ನೀರಿನ ರೇಟ್ ಕೇಳ್ತಾರೆ. ರೇಟ್ ಏನೋ ಕೊಡ್ತೀವಿ ನಾವು, ಆದ್ರೆ ನಮ್ಗೆ ಬೇಕಾದ ಟೈಮ್ ನಲ್ಲಿ ನೀರ್ ಸಿಗಲ್ಲ ಅನ್ನೋ ಅಳಲನ್ನ ಸಾಕಷ್ಟು ಜನರು ತೊಡ್ಕೊಂಡಿದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲೂ ಸಹ ಚರ್ಚೆ ಆಗುತ್ತೆ. ಆದ್ರೆ ಈಗ ಬಿಡಬ್ಲ್ಯೂಎಸ್ಎಸ್ಪಿ ಬಿಬಿಎಂಪಿ ಕೇಳಿದಾಗ ಈ ಖಾಸಗಿ ವಾಟರ್ ಟ್ಯಾಂಕ್ ಗೆ ನಾವು ಒಂದು ದರ ನಿಗದಿ ಪಡಿಸಕ್ ಆಗಲ್ಲ ಅನ್ನೋ ಮಾತನ್ನು ಸಹ ಹೇಳಿದ್ರು ಬಿಡಬ್ಲ್ಯೂಎಸ್ಎಸ್ಪಿ ಅವರು. ಇದು ನಮ್ಗೆ ಬರಲ್ಲ, ಮಾಡಿದ್ರೆ ಪಾಲಿಕೆ ಅವ್ರಿಗೆ ಮಾಡ್ಬೇಕು ಅನ್ನೋ ಒಂದು ಮಾತನ್ನ ಪ್ರಸ್ತಾವನೆಯನ್ನ ಪ್ರಾಸ್ತಾವಿಕ ಹಂತದಲ್ಲಿ ಇಟ್ಟಿದ್ರು. ಇಂದು ಬಿಬಿಎಂಪಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಇಂದು ಸಭೆ ಮಾಡಿದ್ದಾರೆ. ನಗರದಲ್ಲಿ ಈಗಾಗಲೇ ಜಲಕ್ಷಾಮ ಶುರು ಆಗಿದೆ, ವಾಟರ್ ಮಾಫಿಯಾ ಕೂಡ ನಡೀತಾ ಇದೆ. ಇದೆಲ್ಲವೂ ಬಿಬಿಎಂಪಿ ಮುಖ್ಯ ಆಯುಕ್ತರ ಗಮನಕ್ಕೆ ಬಂದಿದೆ. ಆದ್ರೆ ಹೈ ವೋಲ್ಟೇಜ್ ಈ ಒಂದು ಸಭೆಯಲ್ಲಿ ಈ ಒಂದು ದರ ನಿಗದಿ ಮಾಡಕ್ಕೆ ನಮ್ಗೆ ಆಗಲ್ಲ, ನಾವೇ ಖಾಸಗಿ ಟ್ಯಾಂಕರ್ ಮುಖಾಂತರವಾಗಿ ಜನರಿಗೆ ನೀರ್ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ತುಷಾರ್ ಗಿರಿನಾಥ್ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ವಾಟರ್ ಮಾಫಿಯಾ ನಡೀತಾ ಇದೆ. ಟ್ಯಾಂಕರ್ಗಳು ಮನಸೋ ಇಚ್ಛೆ ಒಂದು ದರ ನಿಗದಿ ಮಾಡಿದಾವೆ. ಇದಕ್ಕೆ ಸರ್ಕಾರವೇ ಒಂದು ದರ ನಿಗದಿ ಮಾಡಬಹುದಿತ್ತು. ಬಿಡಬ್ಲ್ಯೂಎಸ್ಎಸ್ಪಿ ಬಿಬಿಎಂಪಿ ಮಾತಾಡ್ಕೊಂಡು ಸಮನ್ವಯದಿಂದ ಒಂದ್ ದರ ನಿಗದಿ ಮಾಡಬಹುದಿತ್ತು, ಅಥವಾ ಸರ್ಕಾರದ ಮುಂದೆ ಪ್ರಸ್ತಾವನೆ ಸ್ವಲ್ಪ